Hi everyone. The subject for this presentation is Quantitative Analysis for Business Decision 1. Chapter Central Tendency, and I have chosen the topic Mode. I, Nadia, Assistant Professor, Department of Commerce, Government First Grade College, Bangaru, Tirupati. Hi students. Now we are going to look into the concept mode. This is the third concept under central tendency. Mode. It is the value which occurs with the maximum frequency. In other words, it is the most typical or common value that receives the highest frequency. Mode andre eno? ನಮ್ಮ ಡೇಟಾನಲ್ಲಿ ಯಾವ ಅಬ್ಸರ್ವೇಷನ್ ಜಾಸ್ತಿ ಸತಿ ರಿಪೀಟ್ ಆಗಿದೆಯೋ ಅದನ್ನು ನಾವು ಇಲ್ಲಿ ಮೋಡ್ ಅಂತ ಕರಿತೀವಿ. ದಿಸ್ ಮೋಡ್ ಇಸ್ ಡಿನೋಟೆಡ್ ಬೈ ದ ಸಿಂಬಲ್ Z. ಫಾರ್ ಎಕ್ಸಾಂಪಲ್, ಈ ಕೆಳಗಡೆ ಕೊಟ್ಟಿರೋವಂಥ ಡೇಟಾದಲ್ಲಿ 3 ಅನ್ನೋವಂಥ ವೇರಿಯಬಲ್ 4 ಸತಿ ರಿಪೀಟ್ ಆಗಿದೆ. ದೆನ್ ಅವರ್ ಮೋಡ್ ಇಸ್ 3. ಯಾಕೆ? ಯಾವ ವೇರಿಯಬಲ್ ಜಾಸ್ತಿ ಸತಿ ರಿಪೀಟ್ ಆಗಿದೆಯೋ ಅದನ್ನು ಮೋಡ್ ಅಂತ ಕರಿತೀವಿ. ದ ನೆಕ್ಸ್ಟ್ ಟಾಪಿಕ್ ಇಸ್ ಟೈಪ್ಸ್ ಆಫ್ ಮೋಡ್. ಸೊ ಮೋಡಲ್ಲಿ 2 ಟೈಪ್ ಇದೆ. ಒಂದು ಯೂನಿಮೋಡಲ್ ಆ್ಯಂಡ್ ಎರಡನೇದು ಬಂದು ಬೈಮೋಡಲ್. ಸೊ ಈ ಯೂನಿಮೋಡಲ್ಲಿ ಕೊಟ್ಟಿರೋಂಥ ಡೇಟಾದಲ್ಲಿ ಒಂದು ನಂಬರ್, ಒಂದು ಅಬ್ಸರ್ವೇಷನ್ ಮಾತ್ರ ಜಾಸ್ತಿ ಟೈಮ್ಸ್ ರಿಪೀಟ್ ಆಗಿದ್ದರೆ ಅದನ್ನು ನಾವು ಯೂನಿಮೋಡಲ್ ಅಂತ ಕರಿತೀವಿ. ಇವಾಗ ಇಲ್ಲಿ ಕೊಟ್ಟಿರೋ ಅಂಥ ಎಕ್ಸಾಂಪಲ್ ನೋಡಿ. ಎಕ್ಸಾಂಪಲ್ 10, 30, 10, 40, 50, 10, 20, 30, 10. ಇಲ್ಲಿ 10 is called as an mode. ಯಾಕೆಂದರೆ ಬರೀ 10 ಮಾತ್ರ, ಅಬ್ಸರ್ವೇಷನ್ 10 ಮಾತ್ರ 4 ಸತಿ ರಿಪೀಟ್ ಆಗಿದೆ. ಅದರಿಂದ ಇದನ್ನು ನಾವು ಯೂನಿಮೋಡಲ್ ಅಂತ ಕರಿತೀವಿ. ಇದೇ ನೀವು ಬೈಮೋಡಲಲ್ಲಿ ನೋಡಿದ್ರೆ ಕೊಟ್ಟಿರೋಂಥ ಡೇಟಾದಲ್ಲಿ 2 ಅಬ್ಸರ್ವೇಷನ್ನು ಜಾಸ್ತಿ ಟೈಮ್ ರಿಪೀಟ್ ಆಗಿರುತ್ತೆ. ಅದನ್ನು ನಾವು ಬೈಮೋಡಲ್ ಅಂತ ಕರಿತೀವಿ. ನಾವು ವಿಲ್ ಸಿ ದ ಎಕ್ಸಾಂಪಲ್. ಇಲ್ಲಿ ಕೆಳಗಡೆ ಕೊಟ್ಟಿರೋಂಥ ಎಕ್ಸಾಂಪಲಲ್ಲಿ ಡೇಟಾ ಕೊಟ್ಟಿದ್ದಾರೆ 20, 40, 50, 20, 40, 10, 20, 50, 40. So in this data 20 and 40 are repeated 3 times, which is the highest. So ಇಲ್ಲಿ 2 ಮೋಡ್ ಇರೋದ್ರಿಂದ ಅದನ್ನು ನಾವು ಬೈಮೋಡಲ್ ಅಂತ ಕರಿತೀವಿ. ಇಲ್ಲಿ 2 ಅಬ್ಸರ್ವೇಷನ್ ಜಾಸ್ತಿ ಸತಿ ರಿಪೀಟ್ ಆಗಿರೋದ್ರಿಂದ ಅದನ್ನು ನಾವು ಬೈಮೋಡಲ್ ಅಂತ ಕರಿತೀವಿ. ಇಲ್ಲಿ ಮೋಡ್ ಅನ್ನೋದು ಇಲ್ ಡಿಫೈನ್ಡ್ ಆಗಿದೆ. ಕ್ಲಿಯರ್ ಆಗಿ ನಾವು ಯಾವುದು ಮೋಡ್ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಇಲ್ಲಿ ಮೋಡ್ ಇಸ್ ಇಲ್ ಡಿಫೈನ್ಡ್ ಅಂತ ಕರಿತೀವಿ. ದ ನೆಕ್ಸ್ಟ್ ಟಾಪಿಕ್ ಇಸ್ ಟೈಪ್ಸ್ ಆಫ್ ಮೋಡ್. ಸೊ ಮೋಡಲ್ಲಿ 2 ಟೈಪ್ ಇದೆ. ಒಂದು ಯೂನಿಮೋಡಲ್ ಆ್ಯಂಡ್ ಎರಡನೇದು ಬಂದು ಬೈಮೋಡಲ್. ಸೊ ಈ ಯೂನಿಮೋಡಲ್ಲಿ ಕೊಟ್ಟಿರೋಂಥ ಡೇಟಾದಲ್ಲಿ ಒಂದು ನಂಬರ್, ಒಂದು ಅಬ್ಸರ್ವೇಷನ್ ಮಾತ್ರ ಜಾಸ್ತಿ ಟೈಮ್ಸ್ ರಿಪೀಟ್ ಆಗಿದ್ದರೆ ಅದನ್ನು ನಾವು ಯೂನಿಮೋಡಲ್ ಅಂತ ಕರಿತೀವಿ. ಇವಾಗ ಇಲ್ಲಿ ಕೊಟ್ಟಿರೋ ಅಂಥ ಎಕ್ಸಾಂಪಲ್ ನೋಡಿ. ಎಕ್ಸಾಂಪಲ್ 10, 30, 10, 40, 50, 10, 20, 30, 10. ಇಲ್ಲಿ 10 is called as an mode. ಯಾಕೆಂದರೆ ಬರೀ 10 ಮಾತ್ರ, ಅಬ್ಸರ್ವೇಷನ್ 10 ಮಾತ್ರ 4 ಸತಿ ರಿಪೀಟ್ ಆಗಿದೆ. ಅದರಿಂದ ಇದನ್ನು ನಾವು ಯೂನಿಮೋಡಲ್ ಅಂತ ಕರಿತೀವಿ. ಇದೇ ನೀವು ಬೈಮೋಡಲಲ್ಲಿ ನೋಡಿದ್ರೆ ಕೊಟ್ಟಿರೋಂಥ ಡೇಟಾದಲ್ಲಿ 2 ಅಬ್ಸರ್ವೇಷನ್ನು ಜಾಸ್ತಿ ಟೈಮ್ ರಿಪೀಟ್ ಆಗಿರುತ್ತೆ. ಅದನ್ನು ನಾವು ಬೈಮೋಡಲ್ ಅಂತ ಕರಿತೀವಿ. ನಾವು ವಿಲ್ ಸಿ ದ ಎಕ್ಸಾಂಪಲ್. ಇಲ್ಲಿ ಕೆಳಗಡೆ ಕೊಟ್ಟಿರೋಂಥ ಎಕ್ಸಾಂಪಲಲ್ಲಿ ಡೇಟಾ ಕೊಟ್ಟಿದ್ದಾರೆ 20, 40, 50, 20, 40, 10, 20, 50, 40. So in this data 20 and 40 are repeated 3 times.
ವಿಚ್ ಇಸ್ ದಿ ಹೈಯೆಸ್ಟ್. ಸೊ ಇಲ್ಲಿ 2 ಮೋಡ್ ಇರೋದ್ರಿಂದ ಅದನ್ನು ನಾವು ಬೈ ಮೋಡಲ್ ಅಂತ ಕರಿತೀವಿ. ಇಲ್ಲಿ 2 ಅಬ್ಸರ್ವೇಷನ್ ಜಾಸ್ತಿ ಸತಿ ರಿಪೀಟ್ ಆಗಿರೋದ್ರಿಂದ ಅದನ್ನು ನಾವು ಬೈ ಮೋಡಲ್ ಅಂತ ಕರಿತೀವಿ. ಇಲ್ಲಿ ಮೋಡ್ ಅನ್ನೋದು ಇಲ್ ಡಿಫೈನ್ಡ್ ಆಗಿದೆ, ಕ್ಲಿಯರ್ ಆಗಿ ನಾವು ಯಾವುದು ಮೋಡ್ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಇಲ್ಲಿ ಮೋಡ್ ಇಸ್ ಇಲ್ ಡಿಫೈನ್ಡ್ ಅಂತ ಕರಿತೀವಿ. In the previous slide, we have seen the types of mode, unimode and bimodal. So, based on this, the methods of calculating mode depends upon. ಅಂದರೆ ಯಾವ ಟೈಪ್ ಆಫ್ ಮೋಡ್ ಇದೆ ಅನ್ನೋದ್ರ ಮೇಲೆ ನಾವು ಯಾವ ಮೆಥಡನ್ನು ಯೂಸ್ ಮಾಡಿ ಮೋಡನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ನೋಡಬೇಕಾಗಿದೆ. ಸೊ ಮೆಥಡ್ಸ್ ಆಫ್ ಕ್ಯಾಲ್ಕುಲೇಟಿಂಗ್ ಮೋಡ್ ಅಂತ ಬಂದಾಗ 2 ಮೆಥಡ್ ಇದೆ. ಒಂದು, ಯಾವಾಗ ಪ್ರಾಬ್ಲಮ್ ಅಲ್ಲಿ ನಿಮಗೆ ಯೂನಿಮೋಡಲ್ ವ್ಯಾಲ್ಯೂ ಸಿಗುತ್ತೋ, ಅಂದರೆ ಒಂದು ನಂಬರ್ಗೆ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರುತ್ತೋ ಅಂಥ ಪ್ರಾಬ್ಲಮ್ಸ್ಗೆ ನಾವು ಅಬ್ಸರ್ವೇಷನ್ ಮೆಥಡನ್ನು ಯೂಸ್ ಮಾಡ್ತೀವಿ ಫಾರ್ ಇಂಡಿವಿಜುವಲ್ ಡೇಟಾ ಆ್ಯಂಡ್ ಡಿಸ್ಕ್ರೀಟ್ ಡೇಟಾ. ಆ್ಯಂಡ್ ಕಂಟಿನ್ಯೂಯಸ್ ಡೇಟಾ ಇದ್ದರೆ ಅದಕ್ಕೆ ಫಾರ್ಮುಲಾ ಇದೆ, ಆ ಫಾರ್ಮುಲಾ ಮುಖಾಂತರ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಫಾರ್ ಯೂನಿಮೋಡಲ್ ವ್ಯಾಲ್ಯೂಸ್ಗೆ ಅಬ್ಸರ್ವೇಷನ್ ಮೆಥಡ್ ಆ್ಯಂಡ್ ಫಾರ್ಮುಲಾ ಮೆಥಡನ್ನು ಯೂಸ್ ಮಾಡ್ತೀವಿ. ಓಕೆ, ಫಾರ್ ಬೈ ಮೋಡಲ್ ವ್ಯಾಲ್ಯೂಸ್ ಅಂದರೆ ಯಾವಾಗ 2 ಫ್ರೀಕ್ವೆನ್ಸಿ ಹೈಯೆಸ್ಟ್ ಟೈಮ್ ರಿಪೀಟ್ ಆಗಿರುತ್ತೋ ಅಂಥ ಪ್ರಾಬ್ಲಮ್ಸ್ಗೆ ನಾವು ಗ್ರೂಪಿಂಗ್ ಮೆಥಡನ್ನು ಯೂಸ್ ಮಾಡ್ಕೊಬೇಕಾಗತ್ತೆ. ಸೊ ಫಾರ್ ಬೈ ಮೋಡಲ್ ವ್ಯಾಲ್ಯೂಸ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಮೋಡ್ ಬೈ ಯೂಸಿಂಗ್ ಗ್ರೂಪಿಂಗ್ ಮೆಥಡ್. ನೌ ಲೆಟ್ us start calculating the mode. So first one, for individual observation. ಸೊ ಯಾವಾಗ ಡೇಟಾ ಬಂದು ಇಂಡಿವಿಜುವಲ್ ಅಬ್ಸರ್ವೇಷನ್ಸ್ ಇಂಡಿವಿಜುವಲ್ ಆಗಿ ಕೊಟ್ಟಿರ್ತಾರೋ ಆವಾಗ ನಾವು ಹೇಗೆ ಕಂಡುಹಿಡಿತೀವಿ ಅಂದರೆ ದ ಅಬ್ಸರ್ವೇಷನ್ ವಿಚ್ ಹ್ಯಾಸ್ ರಿಪೀಟೆಡ್ highest number of times is called as a mode. So for individual observation, the observation which has repeated highest number of time or maximum number of time is called as a mode. Now look at this problem. Number 1, they have given you the individual data. Observation of 20 observations has been given. So ಈ ಫಸ್ಟ್ ಪ್ರಾಬ್ಲಮ್ ಅಲ್ಲಿ 20 ಇಂಡಿವಿಜುವಲ್ ಅಬ್ಸರ್ವೇಷನ್ ಡೇಟಾನ ಕೊಟ್ಟಿದ್ದಾರೆ. ಸೊ ಈ ಡೇಟಾ ಇಂದ ನೀವು ಮೋಡ್ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ. ಸೊ ಫಾರ್ ಸೊಲ್ಯೂಷನ್ ಯು ಹ್ಯಾವ್ ಟು ಅಬ್ಸರ್ವ್ ದ ಡೇಟಾ and find out which observation has repeated maximum number of times. ಸೊ ಇಲ್ಲಿ ನಾವು ಡೇಟಾನ ನೋಡ್ತೀವಿ. ನೋಡಾದ್ಮೇಲೆ ಯಾವ ಒಂದು ಅಬ್ಸರ್ವೇಷನ್ ನಂಬರು ಜಾಸ್ತಿ ಸತಿ ರಿಪೀಟ್ ಆಗಿದೆಯೋ ಅದನ್ನು ನಾವು ಮೋಡ್ ಅಂತ ಕರಿತೀವಿ. ಸೊ ಇನ್ ದಿಸ್ ಪ್ರಾಬ್ಲಮ್ 64 ಹ್ಯಾಸ್ ರಿಪೀಟೆಡ್ 4 times. ದಸ್ ಮೋಡ್ ಇಸ್ 64. ಸೊ ಈ ಒಂದು ಪ್ರಾಬ್ಲಮ್ ಅಲ್ಲಿ 64 ಅನ್ನುವಂಥ ನಂಬರು 4 ಸತಿ ರಿಪೀಟ್ ಆಗಿದೆ, ಆದ್ರಿಂದ ಅದನ್ನೇ ನಾವು ಮೋಡ್ ಅಂತ ಕರಿತೀವಿ. ಇನ್ ಕೇಸ್ ಆಫ್ ಡಿಸ್ಕ್ರೀಟ್ ಸೀರೀಸ್, the x value which has the highest frequency is called the mode. ಸೊ ಡಿಸ್ಕ್ರೀಟ್ ಸೀರೀಸ್ ಅಲ್ಲಿ ಎಕ್ಸ್ ವೇರಿಯಬಲ್ ಇರುತ್ತೆ ಮತ್ತೆ ಫ್ರೀಕ್ವೆನ್ಸಿ ಕೊಟ್ಟಿರ್ತಾನೆ. ಸೊ ಯಾವ ಎಕ್ಸ್ ವೇರಿಯಬಲ್ಗೆ ಜಾಸ್ತಿ ಫ್ರೀಕ್ವೆನ್ಸಿ ಇದೆಯೋ ಅದನ್ನ ನಾವು ಇಲ್ಲಿ ಮೋಡ್ ಅಂತ ಕರಿತೀವಿ. ಸೊ ಲುಕ್ ಅಟ್ ದಿ ಪ್ರಾಬ್ಲಮ್ ನಂಬರ್ 2. ಎಕ್ಸ್ ವ್ಯಾಲ್ಯೂ ಇಸ್ ಗಿವೆನ್ 10, 20, 30, 40, 50 and 60 and respective frequencies are given. ಸೊ ಆ ಎಕ್ಸ್ ವ್ಯಾಲ್ಯೂಗೆ ಫ್ರೀಕ್ವೆನ್ಸಿಯನ್ನ ಕೊಟ್ಟಿದ್ದಾರೆ 50, 95, 180, 63, 24. So in this problem the highest frequency is 180.
ಸೊ ಯಾವ್ದು ಫ್ರೀಕ್ವೆನ್ಸಿ ಜಾಸ್ತಿ ಇದೆ ಅಂದರೆ 180 ಜಾಸ್ತಿ ಇದೆ. ಸೊ ಆ ಹೈಯೆಸ್ಟ್ ಫ್ರೀಕ್ವೆನ್ಸಿಗೆ ಇರೋಂಥ ಎಕ್ಸ್ ವ್ಯಾಲ್ಯೂ ಏನಿರುತ್ತೋ ಅದನ್ನು ನಾವು ಇಲ್ಲಿ ಮೋಡ್ ಅಂತ ಕರಿತೀವಿ. Thus, in this problem, the highest frequency is 180. So, the mode is 30. For continuous series, mode is calculated by using formula Z is equivalent to L plus F1 minus F0 divided by 2F1 minus F0 minus F2 into C. We can also calculate by using the other formula Z is equivalent to L plus F1 minus F0 divided by F1 minus F0 plus F1 minus F2 into C, where L is equal to lower limit of the modal class, F0 is the frequency of the class interval preceding the modal class, F1 is the frequency of the modal class, F2 is the frequency of the class interval succeeding the modal class, and C is the magnitude or width of the class interval, modal class. When we are calculating the problems on continuous data, we have to note 2 points here. The first one is to find out the mode, the width of the class interval should be the same. And the second point is, if inclusive class interval is given, then we need to convert it into exclusive class interval. So, ಈ ಒಂದು ಫಾರ್ಮುಲಾನ ನೋಡಿಕೊಂಡು ನಾವು ಡಿಸ್ಕಂಟಿನ್ಯೂಯಸ್ ಡೇಟಾನಲ್ಲಿ ಮೋಡನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಇಲ್ಲಿ 2 ಅಂಶಗಳನ್ನು ಗಮನಿಸಬೇಕಾಗತ್ತೆ. ಒಂದು, ನೀವು ಮಾಡ್ತಕ್ಕಂಥ ಕಂಟಿನ್ಯೂಯಸ್ ಡೇಟಾ ಪ್ರಾಬ್ಲಮ್ ಅಲ್ಲಿ ಆ ಕ್ಲಾಸ್ ಇಂಟರ್ವಲ್ದು ವಿತ್ ಸೇಮ್ ಆಗಿರಬೇಕು. ಅದು 1ನೇ ಅಂಶ. ಮತ್ತು 2ನೇ ಅಂಶ ಬಂದು ಇನ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ ಏನಾದರೂ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ರೆ ಫಸ್ಟ್ ನಾವು ಅದನ್ನು ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ಗೆ ಕನ್ವರ್ಟ್ ಮಾಡಿಕೊಂಡು ಆಮೇಲೆ ನಾವು ಪ್ರಾಬ್ಲಮನ್ನು ಮುಂದುವರಿಸ್ಕೊಂಡು ಹೋಗಬೇಕಾಗತ್ತೆ. Now, let's discuss some problems on mode. So, first problem, from the following, compute mode. Marks 0 to 10, 10 to 20, 20 to 30, 30 to 40, 40 to 50, 50 to 60, 60 to 70. Then number of students 8, 12, 13, 16, 7, 14 and 10. So this is the problem given. It is a continuous series. So we'll find out the solution for this problem. Now take the marks, which is the x variable, and number of students is the frequency given. So write down the marks 0 to 10, 10 to 20 and the corresponding frequency. So now look at that frequency distribution table and find out which is the highest frequency. First ನಾವು frequency distribution table ಅಲ್ಲಿ marks x values ಮತ್ತೆ frequency value ಅನ್ನ ಬರಿತೀವಿ. ಅದಾದ್ಮೇಲೆ ಇವಾಗ ಆ frequency distribution ಅಲ್ಲಿ ಯಾವ frequency highest ಇದೆ ಅಂತ ನೋಡ್ಕೊಬೇಕಾಗತ್ತೆ. So ಇಲ್ಲಿ in this problem 16 is the highest frequency. So ಆ 16 ಅಲ್ಲಿ ಅಂತ ಇರೋ ಅಂತ class interval ಏನಿರುತ್ತೋ that is 30 to 40 is called as an modal class. So the highest frequency is 16 and the modal class is 30 to 40. So ಈ modal class ಅನ್ನ first highlight ಮಾಡಿಕೊಂಡು now find out the other variables here. What is required? So first L is equal to 30. So ಇಲ್ಲಿ L ಅಂದ್ರೆ lower limit of the modal class.
ಈ ಒಂದು ಪ್ರಾಬ್ಲಮ್ ಅಲ್ಲಿ ನಮಗೆ ಮೋಡಲ್ ಕ್ಲಾಸ್ ಬಂದು 30 to 40 ಇದೆ. ಸೊ 30 ಬಂದು ಲೋವರ್ ಲಿಮಿಟ್ ಆಗುತ್ತೆ. ಸೊ L is equal to 30. ಮತ್ತೆ ನೆಕ್ಸ್ಟ್ ಇಸ್ F0. F0 is nothing but frequency of the class interval preceding the model class. ಅಂದ್ರೆ ಮೋಡಲ್ ಕ್ಲಾಸಿಗೆ ಇರೋಂಥ ಫ್ರೀಕ್ವೆನ್ಸಿಗೆ ಮುಂದೆ ಇರೋಂಥ ಫ್ರೀಕ್ವೆನ್ಸಿ. ಸೊ 16ಗೆ ಹಿಂದೆ ಇರುವಂತ ಫ್ರೀಕ್ವೆನ್ಸಿಯನ್ನು ನೋಡಿದ್ರೆ ಇಟ್ ಇಸ್ 13. ಸೊ F0 is 13. Then F1 is the frequency of the model class. ಇಲ್ಲಿ model class ಬಂದು ನಾವು 30 to 40 ಅಂತ ತಗೊಂಡಿದೀವಿ. ಸೊ ಆ 30 to 40ಗೆ ಇರೋವಂಥ ಫ್ರೀಕ್ವೆನ್ಸಿಯನ್ನ F1 ಅಂತ ಕರಿತೀವಿ. ಸೊ F1 is equivalent to 16. Then F2. F2 is the class interval, frequency of the class interval succeeding the model class. ಸೊ ಮೋಡಲ್ ಕ್ಲಾಸ್ ಆದ ನಂತರ ಬರೋವಂಥ ಫ್ರೀಕ್ವೆನ್ಸಿ ಏನಿರುತ್ತೋ ಅದನ್ನ F2 ಅಂತ ಕರಿತೀವಿ. ಸೊ 16 ಆದ ನಂತರ ಇರೋವಂಥ ಫ್ರೀಕ್ವೆನ್ಸಿ ಅಂದರೆ 7. ಸೊ F2 is equal to 7. ಮತ್ತೆ C is nothing but width of the class interval. ಇಲ್ಲಿ ಮೋಡಲ್ ಕ್ಲಾಸ್ ಬಂದು 30 to 40 ಇದೆ. ಅದರದ್ದು ವಿಡ್ತ್ ಅಂದ್ರೆ 40 minus 30 which is nothing but 10. So C is equal to 10. Now write the formula. Z is equivalent to L plus F1 minus F0 divided by 2F1 minus F0 minus F2 into C. Now substitute this formula. Lower limit is 30 plus 16 minus 13 divided by 2 into 16 minus 13 minus 7 into 10. So you will get the answer as 30 plus 2.5. So the total is 32.5. So here in this problem the mode is 32.5. Now we'll solve the second problem. From the following data, compute the mean and mode marks of all the students of 50 schools in a city. So marks obtained is 35 and above, 30 to 35, 25 to 30, 20 to 25, 15 to 20, less than 15. And number of schools 7, 10, 15, 9, 5 and 4. So average number of students in a school 200, 250, 300, 200, 150 and 100. So first ನೀವು ಈ ಪ್ರಾಬ್ಲಮ್ ಅನ್ನ ಅನಲೈಸ್ ಮಾಡಿ. ಸೊ ಇಲ್ಲಿ ಅವರು ಕೇಳಿರೋದು ಮೀನ್ ಮತ್ತೆ ಮೋಡ್ ಅನ್ನ ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದ್ದಾರೆ ಆಫ್ ಆಲ್ ದಿ ಸ್ಟೂಡೆಂಟ್ಸ್ ಇನ್ 50 schools. ಸೊ 50 ಸ್ಕೂಲ್ ಅಲ್ಲಿ ಇರೋಂತ ಆವ್ರೇಜ್ ಸ್ಟೂಡೆಂಟ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಇರೋಂತ ಎಲ್ಲಾ ಸ್ಟೂಡೆಂಟ್ಸ್ ಮೀನ್ ಮಾರ್ಕ್ಸ್ ಯಾವ್ದು ಮತ್ತೆ ಮೋಡಲ್ ಮಾರ್ಕ್ಸ್ ಯಾವ್ದು ಅಂತ ಕೇಳಿರೋದು. ಸೊ ಫಸ್ಟ್ ಕೊಟ್ಟಿರೋಂತ ಮಾಹಿತಿ ಡೇಟಾನ ಇಟ್ಕೊಂಡು ಫ್ರೀಕ್ವೆನ್ಸಿ ಟೇಬಲ್ ಅನ್ನ ಪ್ರಿಪೇರ್ ಮಾಡಿ. ಸೊ ಮಾರ್ಕ್ಸ್ ಒಬ್ಟೇನ್ ಕೊಟ್ಟಿದ್ದಾರೆ 35 and above, 30 to 35, 25 to 30, 20 to 25, 15 to 20, less than 15 ಅಂತ ಕೊಟ್ಟಿದ್ದಾರೆ. And number of schools 7, 10, 15, 9, 5 and 4. ಮತ್ತೆ average students ಕೊಟ್ಟಿದ್ದಾರೆ 200, 250, 300, 200, 150 and 100. ಸೊ ಇವಾಗ ಇದನ್ನ ನಾವು ಕ್ಲಾಸ್ ಇಂಟರ್ವಲ್ಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಸೊ 35 to 40, 30 to 35, 25 to 30, 20 to 25, 15 to 20, 10 to 15. ಸೊ ಇಲ್ಲಿ ನೀವು ಕ್ಲಾಸ್ ಇಂಟರ್ವಲ್ ಬಂದು ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನ ಬರ್ಕೊಂಡು ಮತ್ತೆ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಅನ್ನ ಬರೀರಿ. ಸೊ ಇಲ್ಲಿ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇಸ್ ನಥಿಂಗ್ ಬಟ್ average students into number of schools. So number of school first ಅಲ್ಲಿ 35 and above ಅಲ್ಲಿ 7 schools ಇದೆ. number of school ಅಲ್ಲಿ 7 schools ಇದೆ.
and average students bandu 200. So 7 into 200 is 1400. So the total number of students there is 1400. So ಇಲ್ಲಿರೋ ಅಂತ ಫ್ರೀಕ್ವೆನ್ಸಿ ಟೇಬಲ್ ಬಂದು ರಫ್ ಆಗಿ ಇರೋ ಅಂತ ಡೇಟಾನ ಬರ್ಕೊಳ್ಳಿ. Now first you have to calculate mean. ಇವಾಗ ಈ ಸ್ಕ್ರೀನ್ ಅಲ್ಲಿ ಇರೋಂತ ಫ್ರೀಕ್ವೆನ್ಸಿ ಟೇಬಲ್ ಅನ್ನ ನೋಡಿ. ನಾವು ಇವಾಗ ಕರೆಕ್ಟ್ ಆಗಿ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಬರ್ಕೊಂಡಿದೀವಿ. ಸೊ ಮಾರ್ಕ್ಸ್ ಕ್ಲಾಸ್ ಇಂಟರ್ವಲ್ 10 to 15, 15 to 20. ಇಲ್ಲಿ ನೀವು ನೋಡಿದ್ರೆ ನಾವು ಪ್ರೀವಿಯಸ್ ಏನ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಇತ್ತು ಅದಕ್ಕೂ ಇದಕ್ಕೂ ನಾವು ಇಲ್ಲಿ ರೀಅರೇಂಜ್ ಮಾಡಿದೀವಿ ಅಷ್ಟೇ. ಸೊ ಪ್ರೀವಿಯಸ್ ಟೇಬಲ್ ಅಲ್ಲಿ ನಾವು ಕೊಟ್ಟಿರುವಂತ ಡೇಟಾನ ನಾವು ಬರ್ಕೊಂಡಿದೀವಿ, ಅದನ್ನ ಇವಾಗ ಆರ್ಡರ್ ಅಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೊಂಡಿದೀವಿ. ಸೊ ಇಲ್ಲಿ ಮಾರ್ಕ್ಸ್ 10 to 15, 15 to 20. ಸೊ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಬರೀರಿ. ಸೊ ನಂಬರ್ ಆಫ್ ಸ್ಟೂಡೆಂಟ್ಸ್ ಮಾತ್ರ ಇಲ್ಲಿ ತಗೊಳ್ಳಿ. ಸೊ ನಂಬರ್ ಆಫ್ ಸ್ಟೂಡೆಂಟ್ಸ್ ಹಿಯರ್ ಬಿಕಮ್ಸ್ ಯೋರ್ ಎಫ್ ವ್ಯಾಲ್ಯೂ. ಸೊ ಮಾರ್ಕ್ಸ್ 10 to 15 ಬಂದು ನಿಮ್ದು ಕ್ಲಾಸ್ ಇಂಟರ್ವಲ್ ಆಗುತ್ತೆ. ನಂಬರ್ ಆಫ್ ಸ್ಟೂಡೆಂಟ್ಸ್ ಬಂದು ಫ್ರೀಕ್ವೆನ್ಸಿ ಆಗುತ್ತೆ. ಸೊ ನಾವು ಫಸ್ಟ್ ಮೀನ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫೈಂಡ್ ಔಟ್ ಯೋರ್ ಮಿಡ್ ಪಾಯಿಂಟ್ ಎಕ್ಸ್ ವ್ಯಾಲ್ಯೂಸ್ ಅನ್ನ ಕಂಡುಹಿಡಿಬೇಕು. ಸೊ ಹಿಯರ್ ಎಕ್ಸ್ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ ದಿ ಮಿಡ್ ಪಾಯಿಂಟ್. ಸೊ ಮಿಡ್ ಪಾಯಿಂಟ್ ಇಸ್ 12.5, 17.5, 22.5, 27.5, 32.5 and 37.5. So now find out your fx, that is frequency into your x values. Adanna kandu hididu total togoli, total of number of students, total of frequency and total of fx anna ಮಾಡಿ. Now apply the formula and calculate mean. So here mean x bar is equal to sigma fx divided by n. Therefore the mean marks is 27.85. And next, now we have to calculate mode. So go back to your frequency table, find out your highest frequency. So ಇಲ್ಲಿ highest frequency ಅಂದ್ರೆ 4500 students. So ಅದರದ್ದು model class ಬಂದು 25 to 30 marks. So now write down your variables. L is equal to 25, F0 is equal to 1800, F1 is 4500, F2 is 2500 and C is equal to 5. Now write the formula. Z is equal to L plus F1 minus F0 divided by 2F1 minus F0 minus F1 into C. ಇವಾಗ ಈ ಫಾರ್ಮುಲಾನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ದ ಫೈನಲ್ ಆನ್ಸರ್ ಇಸ್ 27.87. ಸೊ 27.87 ನ ಬಂದು ನಾವು ಮೋಡಲ್ ಮಾರ್ಕ್ಸ್ ಅಂತ ಕರಿತೀವಿ. ಸೊ Z is equal to 27.87. Now we have come to the end of the session. Thank you.